ಸುರೇಶ್. ರೈಟ್, ಈ ಮೋಡ ಬಿತ್ತನೆ ಅಂತಂದ್ರೆ ಏನು, ಹೇಗಾಗತ್ತೆ, ಅದರ ಸಾಧ್ಯತೆಗಳು ಎಷ್ಟು ಪ್ರಮಾಣದಲ್ಲಿ ಮಳೆ ಆಗುವಂಥ ಸಾಧ್ಯತೆಗಳಿದೆ, ಇದೆಲ್ಲವನ್ನು ಕೂಡ ಗಮನಿಸಿದ್ದಾಯಿತು. ಈಗ ಇದರಿಂದ ಹಾಗಾದರೆ ರೈತರಿಗೇನು ಪ್ರಯೋಜನ, ರೈತರೇನು ಹೇಳ್ತಾರೆ, ಅವ್ರಿಗೆ ಬೇಕಾಗಿರೋದು ಯಾವ ಜಾಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಬೇಕು, ಯಾವ ಕಾಲದಲ್ಲಿ ಆಗಬೇಕು ಅನ್ನೋದು, ಅದೇ ರೀತಿ ಆಗದೇ ಇದ್ದಾಗ ಆಗುವಂಥ ನಷ್ಟ ಏನು, ಇದೆಲ್ಲದರ ಬಗ್ಗೆ ರೈತರು ಕೂಡ ಮಾತಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಅಂತೂ ತತ್ತರಿಸಿ ಹೋಗಿದೆ ಈ ಮಳೆ ಇಲ್ಲದೆ ಇರೋದ್ರಿಂದ. ಇದರ ನಡುವೆ ಈಗ ಸರ್ಕಾರ ಮೋಡ ಬಿತ್ತನೆ ಮಾಡೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿರೋದ್ರಿಂದ ಕಲಬುರಗಿ ರೈತರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಇದನ್ನು ಸ್ವಾಗತಿಸಿದ್ದಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ರೈತರ ಜೊತೆ. ಬನ್ನಿ ನೋಡ್ಕೊಂಬರೋಣ. ರಾಜ್ಯದಲ್ಲಿ ಮುಂಗಾರು ಹಂಗಾಮಿನ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಂಥ ಹಿನ್ನೆಲೆಯಲ್ಲಿ ರೈತರು ಅಕ್ಷರಶಃ ಕಂಗಾಲಾಗಿದ್ದರು. ಮುಂಗಾರು ಹಂಗಾಮಿನ ಮಳೆ ಕೈಕೊಟ್ಟಂಥ ಸಂದರ್ಭದಲ್ಲೇ ರೈತರು ಮೋಡ ಬಿತ್ತನೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ಸಾಕಷ್ಟು ಒತ್ತಡ ಹಾಕಿದರು. ಆದರೆ ಇದೀಗ ಸರ್ಕಾರ ಮೋಡ ಬಿತ್ತನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡ್ಬೋದು, ಮಳೆಗಾಲದಲ್ಲೂ ಕೂಡ ಸಾಕಷ್ಟು ಬಿಸಿಲಿನ ಪ್ರಖರತೆ ಇರುವಂಥದ್ದು. ಹಾಗಾಗಿ ಸೋಮವಾರ ಸರ್ಕಾರ ಮೋಡ ಬಿತ್ತನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ನಡೆಸಿ ಪ್ಲ್ಯಾನನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಈಗ ಮೋಡ ಬಿತ್ತನೆ ಮಾಡಿ ಮಳೆಯನ್ನು ತರಿಸಿದರೆ ರೈತರಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ, ಜೊತೆಗೆ ರೈತರ ಬಹುಮುಖ್ಯವಾದಂಥ ಬೆಳೆಗಳಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ಕಲಬುರಗಿ ಜಿಲ್ಲೆಯ ರೈತರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಈ ಸಂದರ್ಭದಲ್ಲಿ ಮೋಡ ಬಿತ್ತನೆಯಿಂದ ರೈತರಿಗೆ ಎಷ್ಟು ಮಟ್ಟಿನ ಲಾಭ ಆಗುತ್ತೆ ಅನ್ನುವಂಥದ್ದು ಕೂಡ ಒಂದು ಕಡೆ, ಆದರೆ ಮತ್ತೊಂದು ಕಡೆ ಕುಡಿಯುವ ನೀರು ಸೇರಿದಂತೆ ಸಾಕಷ್ಟು ಸಮಸ್ಯೆಗಳು ಕೂಡ ಇರುವಂಥದ್ದು. ಸೊ ಈ ಎಲ್ಲ ಸಮಸ್ಯೆಗಳಿಗೆ ಮೋಡ ಬಿತ್ತನೆಯಿಂದ ಪರಿಹಾರ ಸಿಗುತ್ತಾ ಅನ್ನೋಂಥದ್ರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ರೈತರಿದ್ದಾರೆ. ಸರ್, ಈಗ ಸರ್ಕಾರ ಮೋಡ ಬಿತ್ತನೆ ಮಾಡಬೇಕು ಅಂತೇಳಿ ಚಿಂತನೆ ನಡೆಸಿ ಪ್ಲ್ಯಾನನ್ನು ಮಾಡಿರುವಂಥದ್ದು, ಏನು ಹೇಳ್ತೀರಿ ಅಂತ? ಸರ್, ಈಗ ಸರ್ಕಾರ ಯಾವ ಚಿಂತನೆ ಮಾಡ್ತದೋ ಗೊತ್ತಿಲ್ಲ. ಆದರೆ ಅತ್ಯಂತ ಪ್ರಮುಖ ಬೆಳೆ ಹೆಸರು, ಉದ್ದು ಮತ್ತು ಎಳ್ಳು ಇತ್ಯಾದಿ ವಾಣಿಜ್ಯ ಬೆಳೆಗಳನ್ನ ಇವತ್ತು ಹಾಳಾಗಿ ಹೋಯಿತು. ಇವತ್ತು ಕಂಗಾಲಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಈ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಮಾಡಬೇಕಂತ ಆಲೋಚನೆ ಮಾಡ್ತಾ ಇದೆ ಅಂತ ಗೊತ್ತಾಗಿದೆ. ಸೋಮವಾರ ದಿನ ಮೋಡ ಬಿತ್ತನೆ ಸ್ಟಾರ್ಟ್ ಆಗಬೇಕು. ಯಾವ ಕಡೆ ಮೋಡ ಬಿತ್ತನೆ ಆಗಬೇಕು, ಆಕಾಶದಲ್ಲಿರ್ತಕ್ಕಂಥ ಕೆಲವು ಕಡೆ ಮೋಡಿದ್ದಲ್ಲಿ ಮಾತ್ರ ಮೋಡ ಬಿತ್ತನೆ ಮಾತ್ರ ಮಳೆ ಬರೋಕ್ಕೆ ಸಾಧ್ಯ ಅದ, ಎಲ್ಲ ಕಡೆ ಬರೋಕ್ಕೆ ಸಾಧ್ಯ ಇಲ್ಲ. ಅದೇನೋ ಚಾರಣೆ ಮುರುಗಿ ಬಾರಣೆ ಮಸಾಲೆ ಆಗಂಗೆ ಆಗಬಾರ್ದು. ಬಹುಶಃ ಹಿಂದೊಮ್ಮೆ ಯಡಿಯೂರಪ್ಪ ಸರ್ಕಾರ ಇದ್ದಾಗೂ ಕೂಡ ಮಾಡಿದರು, ಅದೇನೂ ಲಾಭ ಆಗಿಲ್ಲ. ಇವರೇನು ಅಷ್ಟು ಬರೋಬ್ಬರಿ ಮಾಡ್ತಾರಂತಲ್ಲ, ಆದರೆ ಇವರು ಈ ಮೋಡ ಬಿತ್ತನೆ ಏನು ಕೈಗೊಂಡ್ರ ಇದಕ್ಕೆ ನಾವು ಸ್ವಲ್ಪ ಸ್ವಾಗತ ಹೇಳಬೇಕಾಗ್ತದೆ. ರೈತರು ಅಲ್ಲೆಲ್ಲಿ ಮಳೆ ಬಂತಂದ್ರೆ ರೈತರು ಒಂಥರ ಖುಷಿ ಆಗ್ತಾರೆ. ಆದ್ರೆ ಮಳೆ ಬರೋ ನಿಟ್ಟಿಲ್ಲಿ ಇವತ್ತಿನ ದಿವಸ ನೋಡ್ರಿ, ಮ್ಯಾಗ ಆಕಾಶ ನೋಡ್ರಿ, ಭೂಮಿ ಅಂತರೂ ಬಿಸಿಲು ಅಂದ್ರೆ ಬಿಸಿಲು ಇಡೀ ರಾಜ್ಯದಲ್ಲೇ ಅದ. ನಾವು ಬಹುಶಃ ಬೆಳಗಾವಿ ಭಾಗ, ಹುಬ್ಬಳ್ಳಿ ಧಾರವಾಡ ಕಡೆ ಮಳೆ ಇರ್ತದೇನೋ, ಈ ಭಾಗದಲ್ಲಿ ಇರಲೇನೋ ಅಂದ್ಕೊಂಡಿದ್ದೀವಿ. ಇಡೀ ರಾಜ್ಯ ತುಂಬ ಏನದ ಮಳೆದು ಬರ ಹಿಂಗೆ ಅದ. ಅದಕ್ಕಾಗಿ ಕಲ್ಯಾಣ ಕರ್ನಾಟಕ ಅತ್ಯಂತ ಭೀಕರವಾದಂಥ ಬರಗಾಲಕ್ಕೆ ತುತ್ತಾಗ್ಯದ. ವಾಣಿಜ್ಯ ಬೆಳೆಗಳು ಸಂಪೂರ್ಣ ಹೋದು. ಆದರೆ ಈ ಮೋಡ ಬಿತ್ತನೆ ಯಾವ ಥರ ಆಗಬೇಕಾಗ್ತದೆ, ಒಂದು ಜರ ಮಾಡಿಕೇಶನ್ ಖರ್ಚು ಮಾಡಿ ತಿಂತಕ್ಕಂಥ ವ್ಯವಸ್ಥೆ ಆಗಬಾರ್ದು ಅಂತ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಬ್ರು ಇದ್ದಾರೆ ಸರ್. ಈಗ ಬರಗಾಲ ಘೋಷಣೆ ಮಾಡಬೇಕು ಅಂತೇಳಿ ಮೊನ್ನೆ ಅಷ್ಟೇ ಕಲಬುರಗಿ ಬಂದು ಕರೆ ಕೊಟ್ಟು ರೈತರು ಪ್ರತಿಭಟನೆ ಎಲ್ಲ ನಡೆಸಿದ್ರು. ಸೊ ಒಂದು ಕಡೆ ಅದು ಇರುವಂಥದ್ದು, ಮತ್ತೊಂದು ಕಡೆ ಈ ಮೋಡ ಬಿತ್ತನೆಗೆ ಈಗ ಮುಂದಾಗ್ತಾ ಇರುವಂಥದ್ದು. ಸೊ ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಬರ ಇದೆ, ಏನು ಹೇಳ್ತೀರಿ? ಸರ್, ಈಗ ಮೊನ್ನೆ ನಾವು ರೈತರು ಸಹ ಹೋರಾಟ ಮಾಡಿದಾಗ ಇಲ್ಲಿ ಹೇಳಿದರು ಸರ್ಕಾರ ಏನಂತ ಅವ್ರು ಮಾಡ್ಯಾರ ಇವ್ರು ಮಾಡಿರ ಅಂತೇಳಿ. ನಾವು ಎಲ್ಲ ಕಡೆ ಕೂಡ ಸರ್ಕಾರ ಎಲ್ಲರೂ ಒಪ್ಪಿಗೆಯಿಂದ ನಾವು ಇದು ಸ್ಟ್ರೈಕ್ ಮಾಡಿದ್ವು. ಯಾಕಂದರೆ ಈಗ ನೋಡಿದರೆ ಹೊರ ಹೆಸರು ಹೋಯ್ತು, ಎಳ್ಳು ಹೋಯ್ತು, ಉದ್ದು ಹೋಯ್ತು ಸರ್. ಈ ಥರ ಇಷ್ಟು ಬಿಸಿಲು ಅಂದರೆ ಏನು ಸರ್, ಕುಡಿಯೋಕ್ಕೆ ನೀರಿಲ್ಲ ಸರ್, ದನಗಳಿಗೆ ನೀರಿಲ್ಲ, ಮೇವು ಇಲ್ಲ, ಏನಿಲ್ಲ. ಈಗ ಹೆಸರು ಬಿತ್ತುದು, ಎಳ್ಳು ಬಿತ್ತುದು ಎಲ್ಲ ಹೋಗಿಬಿಟ್ಟಿದೆ ಸರ್. ಈಗ ಮತ್ತೆ ಮುಂದೆ ಏನೋ ಜೋಳ ಕಡ್ಲಿ ಯಾವ ಸರ್, ಅದು ಬಿತ್ತಬೇಕಾದ್ರೆ ಮಳೆ ಇಲ್ಲ ಸರ್. ಹಸಿ ಇತ್ತಂದ್ರೆ ಬಿತ್ತಲಾಕ್ಕೆ ಬರ್ತದೆ. ಅದಕ್ಕೆ ಜನ ಏನೋ ನೀವೇನೋ ಮೋಡ ಬಿತ್ತನೆ ಅಂತ ನೀವು ಸರ್ಕಾರ ತೊಗೊಂಡಿದ್ರಿ, ಅದು ಏನಾದ್ರು ಸರಿಯಾಗಿ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಆದರೆ ಎಲ್ಲಿ ಅಂತ ತೊಗೊಂತೀರಿ ಸರ್? ಕಲ್ಯಾಣ ಭಾಗದಾಗ ಯಾವ ರಾಜ್ಯ ತೊಗೋತೀರಿ, ಯಾವ ತಾಲೂಕು ತೊಗೋತೀರಿ ಸರ್? ಯಾಕಂದ್ರೆ ಮಾಡಲಿಂದ ಏನೋ ಆಗಂಗಿಲ್ಲ ಸರ್. ನೀವು ಒಂದು ಜಿಲ್ಲೆ ತೊಗೋತೀರಿ, ಒಂದು ಜಿಲ್ಲೆದಾಗ ಅಷ್ಟೇ ಮಳೆ ಬರ್ತದೆ ಸರ್. ಅದು ಬೇರೆ ಊರದವ್ರು ಹೆಂಗೆ ಮಾಡ್ಬೇಕು ಸರ್? ಅದಕ್ಕೆ ಎಲ್ಲ ಕಡೆ ಆಗಂಗಿಲ್ಲ ಸರ್. ಅದು ದನಗಳಿಗೆ ನೀರು ಆಗಲ್ಲ, ಮೇವಿಗೆ ನೀರು ಆಗಂಗಿಲ್ಲ. ಅದ್ರ ಸಲಕ್ಕೆ ಏನಂದ್ರೆ ನದಿ ಜೋಡಣೆ ಅಂತ ಮಾಡ್ಬೇಕಂತ ನಮ್ದು ಒಂದು ಇದೆ ಸರ್. ನದಿ ಜೋಡಣೆ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಕಡೆಗೆ ನೀರು ಏನದ, ರೈತರು ಏನದ ಕಾಯಿಪಲ್ಲೆ ಬೆಳೆಯಲಾಗ ಏನು ಬೇಕಾದ್ರೆ ಮಾಡಕ್ಕೆ ಬರುತ್ತೆ ಸರ್. ಮನೆಯೊಳಗೆ ನೀರು ಆಗ್ತಾವೆ, ದನಗಳಿಗೆ ನೀರು ಆಗ್ತಾವೆ, ಎಲ್ಲರೂ ನೀರು ಆಗ್ತಾವೆ ಸರ್. ನದಿ ಜೋಡಣೆ ಮಾಡಿದ್ರಂದ್ರೆ ಯಾಕಂದ್ರೆ ಮೊದಲೇ ಇವರು ವಾಜಪೇಯಿ ಇದ್ದಾಗ ಸರ್ಕಾರ ತೊಗೊಂಡಿದೆ ಸರ್. ಎಲ್ಲ ಸರ್ಕಾರದವ್ರು ಎಲ್ಲರೂ ಸಹಿ ಮಾಡಿದ್ರು ಸರ್. ಆದರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಅದಕ್ಕೆ ಹಿಂದಕ್ಕನೇ ಆಗ್ಲತ್ತ. ಯಾಕೆ ಅದಕ್ಕೆ ಸಹಮತನೇ ಕೊಡಲಾಗ್ಯಾರ. ಅದು ಒಂದು ನೀವು ಸರ್ಕಾರ ಕೊಟ್ರಪ್ಪ ಅಂದ್ರೆ ರೈತರಿಗೆ ಏನದ ಎಲ್ಲರಿಗೆ ಅನುಕೂಲ ಆಗ್ತದೆ ಸರ್. ಯಾಕಂದ್ರೆ ಈ ಕಾಲಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಾಗ ಮಾತ್ರ ಮಳೆನೇ ಇಲ್ಲ ಸರ್. ಭಾಳ ಮಂದಿ ರೈತರು ಭಾಳ ಸಂಕಟದಾಗಿದ್ದಾರೆ ಸರ್. ಅದಕ್ಕೆ ಸರ್ಕಾರ ಏನದ ಮೋಡ ಬಿತ್ತನೆ ಮಾಡ್ತಾರೆ ಅಂದ್ರೆ ಮಾಡಬೇಕಾದ್ರೆ ಎಲ್ಲರಿಗೆ ಆಗ್ಬೇಕು ಸರ್. ಅದು ಕಲ್ಯಾಣ ಕರ್ನಾಟಕ ಭಾಗ ಅಂತಲ್ಲ, ಇಡೀ ಕರ್ನಾಟಕ ಆಗ್ಬೇಕದು. ಯಾಕಂದ್ರೆ ನೀವು ಮೋಡ ಬಿತ್ತನೆ ಮಾಡ್ತೀರಿ ಸರ್, ಎಲ್ಲಿ ಮೋಡ ಆಗ್ತದೆ ಅಲ್ಲಿ ಅಷ್ಟೇ ಮಳೆ ಬರ್ತದೆ. ಅದು ಯಾರಿಗೆ ಉಪಯೋಗ ಆಗಲ್ಲ ಸರ್.
ಅದ್ರ ಸಲಕ್ಕೆ ಏನಂದ್ರೆ ತಾವು ಸರ್ಕಾರ ನದಿ ಜೋಡಣೆಗೆ ಕೈ ಜೋಡಿಸಿ ಅಂತ ಎಲ್ಲರಿಗೆ ಒಳ್ಳೇದಾಗಲಿ ಅಂತ ನಾವು ಮಾಡತ್ತೀವಿ. ಸೊ ಇದಿಷ್ಟು ಇಲ್ಲಿನ ರೈತರು ಹೇಳ್ತಾ ಇರುವಂಥ ಮಾತು. ಮೋಡ ಬಿತ್ತನೆ ಮಾಡುವಂಥದ್ದು ಒಳ್ಳೆಯದಾದರೆ ಎಲ್ಲ ಕಡೆ ಬಿತ್ತನೆ ಮಾಡಲಿ, ಆದರೆ ಈಗಾಗಲೇ ಏನು ಬೆಳೆ ಕಳ್ಕೊಂಡಂಥ ನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.